ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅಷ್ಟೇ ಅವರ ಜೀವನ ಪೂರ್ತಿ ರಘುಪತಿ ಎಲ್ಲೇ ಹೋದ್ರೂ ಯಾವುದೇ ಕಾರ್ಯಕ್ರಮ ಮಾಡಿದ್ರು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೆ ನಾಮ್ ಅದು ಪರ್ಮನೆಂಟ್ ಆಗಿ ಹೇಳ್ತಾ ಇದ್ರು. ಈಗ ಆ ರಾಮನ ಹೆಸರನ್ನೇ ಯಾಕೆ ನಿಮಗೆ ದ್ವೇಷ ಅಂತ? ರಾಮ ಈ ದೇಶದ ಆದರ್ಶ ಪುರುಷ, ಕೊಟ್ಟ ಮಾತಿಗೆ ತಪ್ಪದೇ ಇರುವಂತವನು. ಕಾಡಲ್ಲಿ ಹೋದಾಗ ಆ ಒಬ್ಬ ಹೆಣ್ಣುಮಗಳು ಕಚ್ಚಿ ಹಣ್ಣನ್ನ ಎಂಜಲು ಹಣ್ಣನ್ನು ಕೊಟ್ಟರು ಭಕ್ತಿಯಿಂದ ಅದನ್ನ ತೆಗೆದುಕೊಂಡಂಥವನು ರಾಮ. ಶಬರಿಗೆ ಇಲ್ಲಿ ಆ ರಾಮನ ವಿರುದ್ಧನೇ ಕೂಡ ಒಂದು ದ್ವೇಷದ ಭಾವನೆಯನ್ನ ನೀವು ಮಾಡ್ತಾ ಇದ್ದೀರಾ. ನನ್ಗನ್ಸ್ತೈತೆ ಕೇಂದ್ರ ಸರ್ಕಾರದ ಮೇಲೆ ಪದೇ 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 ಯಾವುದೇ ರಾಜ್ಯಗಳನ್ನ ನಾನು ನೋಡಿಲ್ಲ. ಇದುವರೆಗೂ 18 ನಿರ್ಣಯಗಳನ್ನ ಮಂಡಿಸಿದ್ದೀರ. 18 ನಿರ್ಣಯಗಳು. ಇನ್ನು ಒಂದು 19ನೇ ನಿರ್ಣಯನೂ ಕೂಡ ನಾಳೆ ನಾಡ್ದು ಮಂಡಿಸಕ್ಕೆ ಹೋಗ್ತಾ ಇದ್ದೀರ. ಕಾಲ್ ಕೆರೆದು ಜಗಳಕ್ಕೆ ಹೋಗ್ತಾ ಇದ್ದೀರ. ಅವಶ್ಯಕತೆ ಇದೆಯಾ? ರಾಜ್ಯದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ರಾಜ್ಯದ ಅಭಿವೃದ್ಧಿ ಆಗ್ತೈತೆ. ಹಿಂದೆ SM ಕೃಷ್ಣ ಅವರಿದ್ರು, ಅವರು ಕಾಂಗ್ರೆಸ್ಸಿನ ಪ್ರಭಾವಿ ನಾಯಕರು. ಪರಮೇಶ್ವರ್ ಬಹಳ ಅವ್ರ ಜೊತೆ ಇದ್ದವರು. SM ಕೃಷ್ಣ ಅವ್ರ ಜೊತೆ ಎಂದಾದರೂ ದ್ವೇಷ ಮಾಡ್ಕೊಂಡಿದ್ದೀರಾ? ಮೆಟ್ರೋ ಬಂತು ಅವರ ಕಾಲದಲ್ಲೇ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂತು. ಸೌಹಾರ್ದತೆಯಿಂದ ನಡ್ಕೊಂಡಾಗ ಬೆನಿಫಿಟ್ ಜಾಸ್ತಿ. ಕಾಲ್ ಕೆರೆದು ಜಗಳ ಆಡೋದ್ರಿಂದ ನಿಮ್ಗೇನು ಆಗಲ್ಲ ಅಂತ ಅನ್ಸುತ್ತೆ. ಅಧ್ಯಕ್ಷರೇ, ಇವತ್ತು ತಾವು ತಮ್ಮ ರಾಜ್ಯಪಾಲರ ಭಾಷಣದಲ್ಲಿ 46ನೇ ಪುಟ 122ನೇ ಪ್ಯಾರದಲ್ಲಿ ತಾವು ಸಂವಿಧಾನ ಬಗ್ಗೆ ಹೇಳಿದ್ದೀರ. ನೀವು ಸಂವಿಧಾನದ ಆಶಯಗಳ ಬಗ್ಗೆ ಮಾತಾಡಿದ್ದೀರ. ಇಲ್ಲಿ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಿದ ಸಂವಿಧಾನದ ಆಶಯಗಳಿಗೆ ಅನುಗುಣವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿದ್ದೀರ ನೀವು. ಅಧ್ಯಕ್ಷರೇ, ನೀವು ಈ ಸಂವಿಧಾನದ ಅಡಿಯಲ್ಲಿ ನಡೆಯೋದಾಗಿದ್ದರೆ, ಅವ್ರು ಯಾರೋ ಅನಂತಕುಮಾರ್ ಹೆಗ್ಡೆ ಒಬ್ರು ಒಂದು ಏನೋ ಸಂವಿಧಾನವನ್ನ ಏನೋ ಬದಲಾವಣೆ ಮಾಡ್ತೀನಿ ಅಂತ ಅವ್ರು ಆ ಅರ್ಥದಲ್ಲಿ ಹೇಳಲೇ ಇಲ್ಲ. ಆದರೆ ನೀವು ಅದನ್ನೇ ದೊಡ್ಡ ಪ್ರಚಾರ ಮಾಡಿಬಿಟ್ರಿ. ಇವತ್ತು ನೀವು ಸಂವಿಧಾನದ ಬಗ್ಗೆ ಮಾತಾಡ್ತಿರಲ್ಲ, ನೀವು ಸಂವಿಧಾನನ ಎಷ್ಟು ಬಾರಿ ತಿದ್ದುಪಡಿ ಮಾಡಿದ್ದೀರಾ? ನೀವು ದೇಶದಲ್ಲಿ ಆಡಳಿತ ಮಾಡಿದಂಥವ್ರು ಜವಾಹರ್ಲಾಲ್ ನೆಹರು ಅವರು 17 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು 29 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು 10 ಬಾರಿ ಮಾಡಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಅವರು ಎಷ್ಟು ಮಾಡಿದ್ದಾರೆ ಅಂತ ಹೇಳಿದ್ರೆ 72 ಬಾರಿ ಈ ಸಂವಿಧಾನವನ್ನ ತಿದ್ದುಪಡಿ ಮಾಡಿದ್ದಾರೆ. 72 ಬಾರಿ. ಬರ್ತೀನಿ ಅಲ್ಲಿಗೆ. ನೀವು ಕೇಳ್ತೀರಾ ಪರಮೇಶ್ವರ್ ಅವರೇ, ಅಲ್ಲಿಗೂ ಬರ್ತೀನಿ ನಾನು. ಆಮೇಲೆ ಅವರು ಕೇಳಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅವರು 14 ಬಾರಿ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು 8 ಬಾರಿ ಮಾಡಿದ್ದಾರೆ. ಅಂದ್ರೆ ನೀವು 72 ಬಾರಿ ಮಾಡಿದವರು. ನೀವು ಸಂವಿಧಾನವನ್ನ 72 ಬಾರಿ ತಿದ್ದುಪಡಿ ಮಾಡಿದವರು. ಶಾಬಾನು ಪ್ರಕರಣದ ಎಷ್ಟು ವರ್ಷನ ಆಗ್ಲಿ, ಯಾವ್ದಾವುದು ನೀವು ತಿದ್ದುಪಡಿನೇ ಬೇರೆ, ಬದಲಾವಣೆ. ಶಾಬಾನು ಪ್ರಕರಣ ಕೋರ್ಟ್ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತು. ಶಾಬಾನು ಪ್ರಕರಣದಲ್ಲಿ ಮೂಲೆ ಗುಂಪು ಕಂಡುಬಿಟ್ರಿ. ಅಂದ್ರೆ ನೀವು ಯಾವ ಬದಲಾವಣೆಯನ್ನ ನೀವು ಮಾಡಿದ್ದೀರಾ? ನೀವು 72 ಬಾರಿ ಬದಲಾವಣೆ ಮಾಡಿಬಿಟ್ಟು ನರೇಂದ್ರ ಮೋದಿ ಅವರು 8 ಬಾರಿ ಅದನ್ನು ಮೀಸಲಾತಿಯನ್ನ ಮುಂದುವರಿಸುವಂತ ಒಂದು ವಿಧೇಯಕ ಇರ್ಬೋದು, ತಲಾಕ್ ವಿಧೇಯಕ, 370 ಆರ್ಟಿಕಲ್, ಕಾಶ್ಮೀರ ನಮ್ಮದು ಅಂತ ಹೇಳುವಂತ ಆರ್ಟಿಕಲ್, ಇದನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ನೀವು 72 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿಬಿಟ್ಟು ಈಗ ತಾವು ಹೇಳ್ತಾ ಇದ್ದೀರಾ ಸಂವಿಧಾನದ ಪರವಾಗಿದ್ದೀರಿ ಅಂತ. ನಾನು ಸಣ್ಣ 2 ಉದಾಹರಣೆಗಳನ್ನು ಕೊಡ್ತೀನಿ ಅಧ್ಯಕ್ಷರೇ. ತಾವು ಸ್ವತಃ ಪರಮೇಶ್ವರ್ ಅವರು, ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ರೆಕಾರ್ಡಲ್ಲಿ ಬಂದಿರೋದು ಹೇಳ್ತಾ ಇದ್ದೀನಿ.
ಭಾರತೀಯರಿಗೆ ಎಲ್ಲದರಲ್ಲೂ ದೇವರನ್ನ ಕಾಣುವ ಅಭ್ಯಾಸವಿದೆ. ಜವಾಹರ್ಲಾಲ್ ನೆಹರು, ಭಾರತೀಯರಿಗೆ ಎಲ್ಲದರಲ್ಲೂ ದೇವರನ್ನು ಕಾಣುವ ಅಭ್ಯಾಸವಿದೆ. ನೀವು ಸಂವಿಧಾನವನ್ನು ಕೊಲ್ಲಬೇಕಾದರೆ ಅದನ್ನು ಪರಮ ಪವಿತ್ರವಾಗಿ ಮಾಡಿ, ಆದರೆ ಸಂವಿಧಾನವು ನಿರಂತರವಾಗಿರಬೇಕೆಂದರೆ ಅದನ್ನು ಯಾವಾಗಲೂ ನಾವು ಬದಲಾಯಿಸುತ್ತಿರಬೇಕು ಅಂತ ಸನ್ಮಾನ್ಯ ಗೌರವಾನ್ವಿತ ಜವಾಹರ್ಲಾಲ್ ನೆಹರು ಹೇಳಿರೋದು ಒಂದು ಕೋಟು. ಬಹುಶಃ ಬಾಬಾ ಸಾಹೇಬರು ಬದುಕಿದ್ದಾಗೆ ಕಾಂಗ್ರೆಸ್ ಅವರು ಅವರಿಗೆ ಗೌರವ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅವರು ಬದುಕಿದ್ರು ಆಗ, ಈ ಸಂವಿಧಾನ ತಿದ್ದುಪಡಿ ಆದಾಗ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನನ್ನ ಹತ್ರ ಪುಸ್ತಕನೂ ತಂದಿದ್ದೀನಿ, ಅಲ್ಲಿ ತೋರಿಸ್ತೀನಿ ನಿಮಗೆ. ಒಮ್ಮೆ ಹೇಳ್ತಾರೆ, ನಿಮಗೆ ಅದು ಓದಿದ್ದೀರಾ ಅಂತ, ನಾನೇ ಸಂವಿಧಾನವನ್ನು ಸುಟ್ಟು ಬಿಡುತ್ತೇನೆ. ಅಂಬೇಡ್ಕರ್ ಒಂದ್ಸರಿ ಹೇಳಿದ್ದಾರೆ. ಇದೆಲ್ಲ ಆದಾಗ ಮನಸ್ಸಿಗೆ ನೋವಾಗಿ ನಾನೇ ಸಂವಿಧಾನವನ್ನು ಸುಟ್ಟಾಕ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.